ಇವತ್ತು ಹಸುಗಳ್ನ ನೋಡೋಕ್ಕೆ ಎಷ್ಟು ಮುದ್ದಾಗವಲ್ಲ. ಹಂಗೆ ಇವತ್ತು ಹಸುಗಳ ಬಗ್ಗೆನೇ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ಒಂದು ಪೌಡ್ರ್ ಬಗ್ಗೆ ಆಲ್ರೆಡಿ ಅಲ್ಲೇ ತಿಳಿಸಿದ್ದೆ. ಆ ಪೌಡ್ರು ಹಾಕಿ ಫಲ ನಿಲ್ಲುತ್ತೆ ಅಂತ. ಇವತ್ತು ನನ್ನ ಹೆಸರು ಡಾಕ್ಟ್ರು ಬಂದಿದ್ದರು ಸಾಯಂಕಾಲ. ನಮ್ಮ ಹಸುಗಳಿಗೂ ಎಲ್ಲ ಚೆಕ್ ಮಾಡಿಸಿದೆ. ಇದನ್ನು ಮಾತ್ರ ಚೆಕ್ ಮಾಡಿಸಿಲ್ಲ. ಇದೇನಕ್ಕೆ ಅಂತಂದರೆ ಇದು ಆಲ್ರೆಡಿ ಅಲ್ಲೇ 5 ತಿಂಗಳಲ್ಲೇ ಚೆಕ್ ಮಾಡಿಸಿದ್ದೆ. ಇವಾಗ ಇದಕ್ಕೆ 8 ತಿಂಗಳು, 8 ಕಂಪ್ಲೀಟಾಗಿ 9 ಬಿತ್ತು. ಇದನ್ನು ಕೊಡ್ತೀವಿ, ಸೇಲ್ಗಿದೆ. ಯಾರು ಬೇಕು ಅಂದರೆ ಕಮೆಂಟ್ ಮಾಡಿ. ಗೀರಸು ಇವೆಲ್ಲ ಇವಾಗ ಫಲಗಳು, ಇವೆಲ್ಲ ಫಲ. ಅದರೊಳಗೆ ಈ 3 ಕೊಡ್ತೀವಿ, ಈಗ ಕೊಡೋಲ್ಲ. ಇದನ್ನು ತುಂಬ ಆದಾಗ ಅದು ಇನ್ನೊಂದು ವಾರ ಅನ್ನಂಗೆ, ಕರು ಹಾಕೋದು ಇನ್ನೊಂದು ವಾರ ಅನ್ನಂಗೆ ಕೊಡ್ತೀವಿ. ಈಗ ಎಲ್ಲಕ್ಕೂ 5 ತಿಂಗಳು, 6 ತಿಂಗಳು, 4 ತಿಂಗಳು ಹಂಗಾಗೈತೆ. ಎಲ್ಲ ಚೆಕ್ ಮಾಡಿಸ್ದೆ, ಎಲ್ಲ ಹಸುಗಳ್ನು ಚೆಕ್ ಮಾಡಿಸ್ತೇವೆ. ಎಲ್ಲವೂ ಫಲ ಅಂತ ಹೇಳಿದ್ರು. ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಹಸುಗಳೆಲ್ಲ ಒಂದೇ ಸತಿ ಫಲ ಆಗ್ಬಿಟ್ಟವಲ್ಲ, ಹಾಲಿಲ್ವಲ್ಲ ಅನ್ನೋದ್ಕೊಂದು ಕಡೆಗೆ ಇನ್ನೊಂದು ಕಡೆ ಸಿಕ್ಕಾಪಟ್ಟೆ ಖುಷಿ. ಎಲ್ಲ ಒಂದೇ ಸತಿ ಫಲ ಆಗ್ಬಿಟ್ಟವಲ್ಲ ಅಂತ. ಅದಕ್ಕೋಸ್ಕರ ಹಾಲಿಲ್ಲ, ಹಾಲಿಗೋಸ್ಕರ ಇವಾಗ ಅವೆರಡು ಹಾಲು ನಿಲ್ಲಿಸ್ಬಿಟ್ಟು 1 ತಿಂಗಳಿಗೆ ಇವು ಕೊಟ್ಬಿಡ್ತೀವಿ. ಈಗ ಹೆಂಗಿರೋ ಹಾಲು ಕಮ್ಮಿ ಎಲ್ಲದರಲ್ಲೂ ಫಲ ಆಗಿರೋದ್ರಿಂದ ಇದರಲ್ಲಿ ಆಲ್ರೆಡಿ ಹಾಲು ನಿಲ್ಲಿಸ್ಬಿಟ್ಟಿದ್ದೀವಿ. ಈಗ ಇವು 4ರಲ್ಲೂ ಹಾಲು ನಿಲ್ಲಿಸ್ಬೇಕು. ಹಾಲು ನಿಲ್ಲಿಸಿದ್ರೆ ಹಾಲಿಲ್ವಲ್ಲ ಅನ್ನೋದಕ್ಕೋಸ್ಕರ 3 ಕೊಟ್ಬಿಟ್ಟು ಹಾಲು ಕೊಡೋ ಅಂತ ತರಬೇಕು. ಈಗ ಗೀರಸನ್ನು ಸೇರಿಸಿ 4 ಹಸು ಕೊಡ್ತೀವಿ. ಆ ಪೌಡ್ರ್ ಹಾಕಿದ್ರೇ ನಮ್ಗೆ ಹಿಂಗಾಗಿದ್ದು. ಆ ಪೌಡ್ರು ನಾನು ಒಂದು ದಿವಸ ಮಿಸ್ ಮಾಡ್ದಂಗೆ ಇದು ಪೀಡ್ಸ್ ಒಳಿಕೆ ನಾನು ಮಿಕ್ಸ್ ಮಾಡ್ಕೊಂಡು ಹಾಕ್ತಾ ಬಂದೆ. ಇವತ್ತು ಅದರದ್ದು ರಿಸಲ್ಟ್ ಬಂತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತದೆ, ಎಲ್ಲ ಒಂದೇ ಸತಿ ಫಲ ಆಗಿರೋದ್ರಿಂದ. ಆದರೆ ಇನ್ನೊಂದು ಕಡೆಗೆ ದುಃಖ, ಯಾಕೆಂದರೆ ಹಾಲು ಎಲ್ಲ ಒಂದೇ ಸತಿ ನಿಲ್ಲಿಸ್ಬೇಕಲ್ಲ, ಹಾಲು ಹೋಗಲ್ಲ, ಡೈರಿಗೆ ಹಾಲಿರಲ್ಲ. ಅದಕ್ಕೋಸ್ಕರ ಮತ್ತು ಆ ಪೌಡ್ರು ಏನು ಅಂತ ತೋರಿಸ್ತೀನಿ, ಇನ್ನೊಂದು ಸಲ ತೋರಿಸ್ಬಿಡ್ತೀನಿ. ವಿಡಿಯೋ ಮಾಡಿದ್ದೆ, ಅದಕ್ಕೆ ಅಂತಲೇ ಒಂದು ವಿಡಿಯೋ ಮಾಡಿದ್ದೆ ಪೌಡ್ರ್ ಬಗ್ಗೆ ಹೇಳಿ. ಸಿಕ್ಕಾಪಟ್ಟೆ ವ್ಯೂಸ್ ಬಂತು. ನೀವು ಹೋಗಿ ಒಂದು ಸತಿ ಚೆಕ್ ಮಾಡಿ ಆ ಪೌಡ್ರ್ ಬಗ್ಗೆ. ಸಿಕ್ಕಾಪಟ್ಟೆ ವ್ಯೂಸ್ ಬಂತು, ಕಮೆಂಟ್ ಬಂತು. ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ ಆ ವಿಡಿಯೋ ನೋಡಿ. ಈಗ ಆ ಪೌಡ್ರು ಯಾವುದು ಅಂತ ತೋರಿಸ್ತೀನಿ. ಇದೇ ಆ ಪೌಡ್ರು. ಇದು ಖನಿಜ ಮಿಶ್ರಣ ನೋಡಿ. ಆಲ್ರೆಡಿ ಇದನ್ನು ತೋರಿಸಿದ್ದೆ ನಾನು. ಚೆನ್ನಾಗಿ ಫಲ ನಿಲ್ತದೆ ಇದರೊಳಗೆ. ಗರ್ಭ ಮತ್ತು ಹಸುಗಳು ಚೆನ್ನಾಗೈತವೆ, ಹಸುಗಳೆಲ್ಲ ಚೆನ್ನಾಗೈತವೆ. ಇದನ್ನು ನಾನು ಇದು ಪೀಡ್ಸ್ ಒಳಿಕೆ, ಇಲ್ಲಿ ಪೀಡ್ಸು ಡೈರಿ ಪೀಡ್ಸ್ ಇರ್ತದಲ್ಲ, ಆ ಡೈರಿ ಪೀಡ್ಸ್ ಒಳಗೆ ಮಿಕ್ಸ್ ಮಾಡಿ ಮಡಿಕೊಬಿಡ್ತೀವಿ. ಕಂಟಿನ್ಯೂಸಾಗಿ ಬೀಳ್ತದೆ. ಅವಾಗ ತಿಂಡಿ ಜೊತೆಗೆ ಹೋಯ್ತದೆ. ಆಮೇಲೆ ಕೆಲವರು ತಿಂಡಿ ಏನೇನು ಹಾಕ್ತೀರಾ ಹಸುಗಳ್ಗೆ ನೀವು ಅಂತ ಕಮೆಂಟಲ್ಲಿ ಕೇಳಿದ್ರಿ. ನಾವು ಹಸುಗಳ್ಗೆ 3 ಥರ ತಿಂಡಿ ಹಾಕೋದು. ನಾವು ಬೇರೆ ಒಂದು 5-6 ಥರ ತಿಂಡಿ ಏನೂ ಹಾಕೋಲ್ಲ, ಬರೀ 3 ಥರ. ಅದರದ್ದು ವೀಡಿಯೋ ಮಾಡಿದ್ದೀನಿ, ಚೆಕ್ ಮಾಡಿ ಹೋಗಿ ಒಂದು ಸತಿ. ನಾವು 3 ಥರ ವಿಡಿಯೋ 3 ಥರ ನಾನು ತಿಂಡಿ ಹಾಕೋದು. ಅದು ಯಾವುದೇ ಅದು ಅಂತಂದರೆ ಹಿಂಡಿ, ಬೂಸ ಮತ್ತು ಪೀಡ್ಸು, ಡೈರಿ ಪೀಡ್ಸು, ಈ 3 ಹಾಕೋದು. ಬೇರೆ ಏನೂ ಹಾಕೋಲ್ಲ. ಆಲ್ರೆಡಿ ಅದನ್ನು ತೋರಿಸೇ ನಿಮ್ಗೆ ವಿಡಿಯೋ ಮಾಡಿದ್ದೀನಿ. ನಾನು ನಮ್ಮ ಮನೇಲಿ ಇರೋದು 3 ಡ್ರಮ್ಮಿಗೆ ನಾವು ಅದ್ರದ್ದು ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಆ ಡ್ರಮ್ಮಿಗೆ ನಾವು ಪೀಡ್ಸು, ಬೂಸ, ಹಿಂಡಿ ಹಾಕೊಂಡ್ಬಿಡ್ತೀವಿ. ಚೀಲದಲ್ಲಿ ಮಡಗಲ್ಲ. ಚೀಲದಲ್ಲಿ ಮಡಗಿ ಅಲ್ಲಿ ಇಲ್ಲಿ ಬೀಡ್ಸತ್ತೆಲ್ಲ ಇದು ಮಾಡ್ತೀವಿ ಅಂದ್ಬಿಟ್ಟು ಆ ಡ್ರಮ್ಮಿಗೆ ತುಂಬ್ಕೊಂಬಿಡ್ತೀವಿ ಒಂದು ಸತಿ ತಂದು. ಆಮೇಲೆ ಹಾಕ್ತೀವಿ ಪೀಡ್ಸು, ಬೂಸ, ಹಿಂಡಿ 3 ಹಾಕೋದು. ಚಕ್ಕೆ ಬೂಸ, ಈ ಕೇಕು ಎಲ್ಲ ಹಾಕೋಲ್ಲ, ಏನೂ ಹಾಕೋಲ್ಲ. ಕೇಕ್ ಅಂತೂ ನಮ್ಮ ಹಸುಗಳ್ಗೆ ಇಲ್ಲಿ ಗಂಟೆನೂ ತೋರಿಸೇ ಇಲ್ಲ. ಆಮೇಲೆ ಇದು ಚಕ್ಕೆ ಬೂಸ ಹಾಕ್ತಾರೆ ಹಸುಗಳ್ಗೆ. ಕರು ಹಾಕ್ದಾಗ ಹಾಕ್ತೀವಿ ಅಷ್ಟೇ ಹಸುಗಳ್ಗೆ. ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಹಾಕೋಲ್ಲ. ಕರು ಹಾಕ್ದಾಗ ಒಂದು ಮೂಟೆ ತಂದು ಹಾಕ್ತೀವಿ ಅಷ್ಟೇ. ಕಮೆಂಟ್ಸಲ್ಲಿ ಕೇಳಿದರು ಹಸುಗಳ್ಗೆ ಏನು ತಿಂಡಿ ಹಾಕ್ತೀರ ಅಂತ. ನೋಡಿ ಹೋಗಿ ಚೆಕ್ ಮಾಡಿ. ಒಂದು ಹಳೆ ವೀಡಿಯೋದಲ್ಲಿ ಮಾಡಿದ್ದೀನಿ, ನಾನು ಹಾಕಿದ್ದೀನಿ. ಇವತ್ತೆಲ್ಲ ಕೊಟ್ಟಿಗೆಲ್ಲ ತೊಳೆದು ಹಸುಗಳೆಲ್ಲ ತೊಳೆದು ಅದಕ್ಕೆ ಮುದ್ದಾಗಿ ಕಾಣಿಸ್ತವೆ.
ಅಷ್ಟೇ ಇವತ್ತಿನ ವಿಡಿಯೋ. ಇನ್ನೂ ಏನಾರ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಅವು 4 ಹಸು ಕೊಡ್ತೀವಿ, ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಲಾಸ್ಟ್ ಮಾಡ್ತಾಯಿದ್ದೀನಿ. ಶಾರ್ಟ್ ವಿಡಿಯೋ ಅಷ್ಟೇ, ಪೂರ್ತಿಯಾಗಿ ನೋಡಿ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಲಾಸ್ಟ್ ಮಾಡ್ತಾಯಿದ್ದೀನಿ. ಬಾಯ್.